ಜಿಲ್ಲೆಯ ಎಲ್ಲ ಪತ್ರಕರ್ತ ಅಣ್ಣ ತಮ್ಮಂದರೆ, ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ಸಮುದಾಯದ ಮುಖಂಡರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನರೇಂದ್ರ ಅವರೇ, ಮಾಜಿ ಅಧ್ಯಕ್ಷರಾದ PPS ನರೇಂದ್ರ ಅವರೇ, ಪೂಜಪ್ಪನವರೇ, ಲಕ್ಷ್ಮಪ್ಪ ಅವರೇ, ಕೃಷ್ಣಪ್ಪನವರೇ, ರವಿ ಅವರೇ, ಬಾಬು ಅವರೇ, ಮತ್ತು ಶ್ರೀನಾಥ್ ಮತ್ತು ಅಲ್ಲಿಯ ರೆಡ್ಡಿ ಅವರೇ, ಕಿರಣ್ ಅವರೇ, ಇಲ್ಲ ಸೇರಿರುವ ಎಲ್ಲ ಅಣ್ಣ ತಮ್ಮಂದರೆ, ಇಷ್ಟೊತ್ತು ನಮ್ಮ ನರೇಂದ್ರ ಮತ್ತು ನಮ್ಮ ಲಕ್ಷ್ಮಪ್ಪ ಅವರು ಮಾತಾಡಿದ್ದಾರೆ. ನಾನೇನಂದರೆ, ಸುಮಾರು ವರ್ಷಗಳಿಂದ ದಲಿತ ಸಂಘಟನೆಗಳ ಹೋರಾಟದ ಫಲವಾಗಿ ಇವತ್ತು ಮಾನ್ಯ ಶಾಸಕರಾದ SN ಸುಬ್ಬಾರೆಡ್ಡಿಯವರು ಮಿನಿಸ್ಟರ್ ಲೆವೆಲ್ ಪ್ರಿಯಾಂಕ ಖರ್ಗೆ ಒಂದು 10 ಸಲ ಹೋಗಿ ಸುಮಾರು 20 ಕೋಟಿ ಬೆಲೆಬಾಳುವ ಜಾಗವನ್ನು ಅಂಬೇಡ್ಕರ್ ಭವನಕ್ಕೆ ಮಂಜೂರು ಮಾಡಿಕೊಂಡು ಬಂದಿರುವುದು ಕೇವಲ 10 ದಿವಸಕ್ಕೆ. ಆ ಜಾಗಕ್ಕೆ ಭವ್ಯವಾದ ಒಂದು ಅಂಬೇಡ್ಕರ್ ಭವನ ಡಿಮ್ಯಾಂಡ್ ಇತ್ತು ನಮ್ಮ ಸಂಘ ಸಂಸ್ಥೆಗಳಿರುವುದು. ಅದು ಬಾಗೇಪಲ್ಲಿ ವಿಭಾಗದಲ್ಲಿ ಬೇಕಂತ ನಾವೆಲ್ಲ ಹೋರಾಟ ಮಾಡಿದ್ದೇವೆ. ಇದಕ್ಕೆ ದಲಿತ ಸಂಘಟನೆಗಳನ್ನು ಎಲ್ಲ ಜಾತಿಯ ಸಂಘಗಳು ಮತ್ತು ಮಾನ್ಯ ಶಾಸಕರನ್ನು ನಾವು ಅಭಿನಂದಿಸಬೇಕಾಗುತ್ತೆ. ಯಾಕಂದರೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಗೂಳೂರು ಸರ್ಕಲಲ್ಲಿ ಸುಮಾರು ಕೋಟಿಗಟ್ಟಲೆ ಬೆಲೆಬಾಳುವ ಜಾಗ ಇದೆ. ಆ ಜಾಗದಲ್ಲಿ ಇವಾಗ ಮಾಡ್ತಾ ಇದ್ದಾರೆ. ನಾನೇನಂದರೆ, ಪಾಪ ಅಂಬೇಡ್ಕರ್ ಭವನಗಳು ಎಷ್ಟು ಮಾಡಿದ್ದಾರೆ ಅಂದರೆ MLA ಅವರು ಅಭಿವೃದ್ಧಿ ಮಾಡಿಲ್ಲ ಅಂತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ನೀವು ಎಲ್ಲ ಪಂಚಾಯತಿಗಳಲ್ಲಿ ಅಂಬೇಡ್ಕರ್ ಭವನಗಳಿದೆ, ವಾಲ್ಮೀಕಿ ಭವನಗಳಿದೆ. 3 ತಾಲೂಕಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅಂತಾರಲ್ಲ. ಚೇಳೂರಲ್ಲಿ ಡಬಲ್ ರೋಡ್ ಮಾಡಿದ್ದು ಯಾರೋ ಸುಬ್ಬಾರೆಡ್ಡಿ ಅವರು. ಬಾಗೇಪಲ್ಲಿ ತಾಲೂಕಿನಲ್ಲಿ ಶ್ರೀರಾಮ್ ರೆಡ್ಡಿ ಅವರು ಮರಗಳೆಲ್ಲ ಹೊಡೆದಿದ್ದಾರೆ, ಇಲ್ಲ ಅಂತಲ್ಲ ಡಬಲ್ ರೋಡ್ ಶ್ರೀರಾಮ್ ರೆಡ್ಡಿ. ಆದರೆ ಅದಕ್ಕೆ ಟಾರ್ಗೀರೆಲ್ಲ ಆಗಿದ್ದು ಮಾನ್ಯ ಶಾಸಕ SN ಸುಬ್ಬಾರೆಡ್ಡಿ ಅವರೇ. ಜ್ಞಾಪಕ ಇಟ್ಕೊಂಡು ಇಂಡಿಪೆಂಡೆಂಟ್ MLA ಆಗಿರುವಾಗ ಅದಕ್ಕೆ ಟಾರ್ ಹಾಕಿದ್ರು, ಡಬಲ್ ರೋಡ್ಗೆ ಟಾರ್ ಹಾಕಿದ್ರು. ಮತ್ತು ಗುಡುಬಂಡಿಯಲ್ಲಿ ನೋಡಿದ್ದೀವಿ, ಗುಡುಬಂಡಿಯಲ್ಲಿ ಡಬಲ್ ರೋಡ್ ಮಾಡಿದ್ರು. ಮತ್ತು ಹೋಬ್ಳಿಗೊಂದು ಕಿತ್ತೂರು ರಾಣಿ ಮುರಾರ್ ದೇಸಾಯಿ ವಸತಿ ಶಾಲೆಗಳೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಹೋಬ್ಳಿಗೊಂದು ಪವರ್ ಟೆಸ್ಟ್ ಮಾಡಿದ್ದಾರೆ. ಮತ್ತು ಡಿಗ್ರಿ ಕಾಲೇಜುಗಳು ಮಾಡಿದ್ದಾರೆ. ಇವಾಗ PUC ಕಾಲೇಜಲ್ಲಿ ಪೇರೆಸಂದ್ರ ಸೋಮೇನಲ್ಲಿ ಮಾಡಿದ್ದಾರೆ. ಅವೆಲ್ಲ ಅಭಿವೃದ್ಧಿ ಅಲ್ಲ. ಇವಾಗ ಏನಾಗ್ತಾ ಇದೆ ಅಂದರೆ, ಬಾಗೇಪಲ್ಲಿ ಅವ್ರನ್ನ ಸೋಲಿಸೋಕ್ಕಾಗದೆ ಈ KSRT ಬಸ್ಸಲ್ಲಿ ಟಿಕೆಟ್ ತಗೊಂಡಿಲ್ಲ ಸುಬ್ಬಾರೆಡ್ಡಿ, ಚಿರಂಜೀವಿ ಸಿನಿಮಾಗೆ ಟಿಕೆಟ್ ತಗೊಂಡಿಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ. ಇವೆಲ್ಲ ಈ ಚಿಕ್ಕ ಮಕ್ಕಳು ಗೋಲಿ ಆಟ ಆಡ್ತಾರೆ ನೋಡು, ಅಂಥ ಪ್ರಶ್ನೆಗೆ ಇವೆಲ್ಲ ಬೇಜಾರಾಗುತ್ತೆ. ಯಾಕಂದರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇವಾಗ ದಲಿತರು 70% ಜನ SC/ST ಅವರು ಹಿಂದೆ ಇದ್ದಿದ್ದಾರೆ. ಅವ್ರೇನಾದ್ರು ತಪ್ಪು ಮಾಡಿದರೆ ಫಸ್ಟ್ ಬಿಡೋದೇ ನಾನು, ಬೇರೆಯವ್ರು ಹೆಂಗೆ ನಾನು. ಅವ್ರು ತಪ್ಪು ಮಾಡಿಲ್ಲ ಅದಕ್ಕೋಸ್ಕರ ನಾವು 15 ವರ್ಷದಿಂದ ಅವ್ರಿಗೆ ಓಟುಗಳು ಹಾಕ್ಸ್ಕೊಂಡು ಅವ್ರ MLA ಮಾಡಿಕೊಂಡು ಇದ್ದೀವಿ. ಅಭಿವೃದ್ಧಿ ಯಾಕಂದ್ರೆ ಮತ್ತೆ ಇನ್ನೊಂದು ವೈಯಕ್ತಿಕ ವಿಚಾರ ಮಾಡ್ತಾರೆ, ಜಮೀನುಗಳು ತಗೊಳ್ತಾರೆ. ಅಪ್ಪ ಅವ್ರು ಮೊದಲಿನಿಂದ ಬಿಸ್ನೆಸ್ ಮ್ಯಾನ್ ಅಪ್ಪ ಸಮಯ. ಇವಾಗ ಎಲ್ಲರೂ ಬರ್ತಾ ಇದ್ದಾರಲ್ಲ, ಅವರು ರಿಯಲ್ ಎಸ್ಟೇಟ್ಗಳೇ. ಇವಾಗ ಯಾರು ಕೊಟ್ಟರು ದುಡ್ಡು ಅವರಿಗೆ ದುಡ್ಡು ತಗೊಳ್ತಾರೆ. ಜಮೀನು ತಪ್ಪೇನಿದೆ, ಟ್ಯಾಕ್ಸ್ ಕಟ್ತಾರೆ ಸರ್ಕಾರಕ್ಕೆ, ಜಮೀನುಗಳು ತಗೊಳ್ತಾರೆ, ಆಸ್ತಿ ತಗೊಳ್ತಾರೆ, ಎಲ್ಲ ತಗೊಳ್ತಾರೆ. ಅದಕ್ಕೆ ಅದೇ ತಪ್ಪಿದೆ. ಇವಾಗ 224 MLAಗಳಲ್ಲಿ ನನಗೆ ಗೊತ್ತಿರುವ ಮಟ್ಟಿಗೆ ಒಂದು 200 MLAಗಳು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ಶುಗರ್ ಫ್ಯಾಕ್ಟ್ರಿಗಳಿದೆ, ಮೆಡಿಕಲ್ ಕಾಲೇಜುಗಳಿದೆ, ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಬೇರೆ MLAಗಳು ಮಿನಿಸ್ಟ್ರಿಗೆ ಇಲ್ವಾ? ಸುಬ್ಬಾರೆಡ್ಡಿ ಅವರನ್ನು 100 ಎಕರೆ ಜಮೀನು ಜಮೀನು ತಗೊಂಡಿದ್ದಾರೆ ಬಾಗೇಪಲ್ಲೆಲ್ಲ. ಅವರು ಬಂದು ಮನೆ ಹತ್ರ ಬಂದು ಜಮೀನು ಕೊಡ್ತಾ ಇದ್ದಾರೆ, ತಗೊಳ್ತಾರೆ. ಅವ್ರಿಗೇನೋ ಕಷ್ಟ ಇರುತ್ತೆ, ದುಡ್ಡು ಕೊಡ್ತಾರೆ, ಜಮೀನು ತಗೊಳ್ತಾರೆ. ಅದರಲ್ಲಿ ತಪ್ಪೇನಿದೆ? ಹಾಗಾದ್ರೆ ಅವ್ರು ಏನಾಗಬೇಕು, ಈ ಆಂಧ್ರದಲ್ಲಿ ವೇಮಣ್ಣ ರೆಡ್ಡಿ ಇದ್ರು ಒಬ್ಬರು, ಹಿರಿಯಾಮಣ್ಣ ಅಂತಾರೆ ಅವರು 2000 ಎಕರೆ ಜಮೀನು ಆ ಬಡವರಿಗೆ ಹಂಚ್ತಾರೆ. ಅವರು ಅಂತ ಆ ಥರ ಆಗಿಬಿಟ್ರೆ ಪಾಪ ಆವಾಗ ಚೆನ್ನಾಗಿರುತ್ತೆ. ಕಾನ್ಸ್ಟಿಟ್ಯೂಷನ್ ಏನು ತಗೋಬಾರ್ದು, ಬಡವರು ಸಹಾಯ. ಇವಾಗ ನಾವೆಲ್ಲ ನೋಡ್ತಾ ಇದ್ದಪ್ಪ, ಇವಾಗ ಬಡವರಿಗೆ ಸೀಮೆ ಹಸಿರು ಕೊಡೋದು, ಕೈಗೂ ಐ ಆಪರೇಷನ್ ಮಾಡೋದು, ಹೊಟ್ಟೆ ಆಪರೇಷನ್ ಇವೆಲ್ಲ ಮಾಡ್ತಾರೆ. ಅಭಿವೃದ್ಧಿ ಅದನ್ನು ಖಾಸಗಿಯಲ್ಲಿ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಗಂಟಲಮಲ್ಲಮ್ಮ ಕೋಟೆ ಇದು ಗಂಟಲಮಲ್ಲಮ್ಮ ಕಣಿವೆ ಡ್ಯಾಮ್ ಅಲ್ಲಿ ಮಾಡ್ತಾ ಇದ್ದಾರೆ. ಡ್ಯಾಮು
ಇವಾಗ ರಸ್ತೆಗಳು ನೋಡ್ದಪ್ಪ, ಗುಲ್ಬರ್ಗ ಇರ್ಬೋದು, ಎಲ್ಲ ಸುಮಾರು ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇದೆ. ಇವಾಗ ಯಾವುದೋ ಕೆಲವು ವಿಲೇಜ್ಗಳು ಆಗಿರಲ್ಲ, ನಾವು ಒಪ್ಕೊಳ್ತೇವೆ.